ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಜಗಮುಖಿಗೆ ಸ್ವಾಗತ ಸುಸ್ವಾಗತ. ನೋಡಿ ಸ್ನೇಹಿತರೆ, ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಎದುರಲ್ಲಿ ಇರತಕ್ಕಂಥ ಆನೆ ಮಾವುತ ಮತ್ತು ಆನೆ ಮಾವುತನ ತಂಗಿಯನ್ನು ಮತ್ತು ಆನೆ ಮಾವುತನ ತಂಗಿಯನ್ನು ಅತ್ಯಾಚಾರ ಮಾಡಿ ಸಾಯಿಸಿರುವಂಥ ಲೋಫರ್ಗಳು ಯಾರು? ಇಲ್ಲಿಯವರೆಗೂ ರಿಪೋರ್ಟ್. ಇದರಲ್ಲಿ ತಪ್ಪಿತಸ್ಥರು ಯಾರು ಎಂಬುದು ಇಲ್ಲಿವರೆಗೂ ನಮ್ಮ ಪೊಲೀಸ್ ಅಧಿಕಾರಿಗಳು ಕಂಡುಹಿಡಿದಿಲ್ಲ. ಇಲ್ಲಿ ಸಮೇತ ನೋಡಿ ಸ್ನೇಹಿತರೆ, ಇಲ್ಲಿ ಸಮೇತ ಧರ್ಮಸ್ಥಳದ ದಣಿಗಳ ಕೈವಾಡ ಇರುವುದು ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಯಾಕಂದರೆ ಧರ್ಮಸ್ಥಳದ ಆ ಲೋಫರ್ ನಕಲಿ ದೇವಮಾನವ ಅವನ ತಮ್ಮ ಇಬ್ಬರು ಸಮೇತ ಇದರಲ್ಲಿ ಶಾಮೀಲಾಗಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಯಾಕಂದರೆ ಸುಂದ್ರಿ ಅವರು ಹೇಳಿರ್ತಕ್ಕಂಥದ್ದು ಕಂಪ್ಲೇಂಟ್ ಮಾಡಿದ್ದಾರೆ, ತನಿಖೆ ಮಾತ್ರ ಇಲ್ಲ. ಯಾಕಂತ ನನಗಂತೂ ಇಲ್ಲಿವರೆಗೂ ಅರ್ಥನೇ ಆಗ್ತಿಲ್ಲ. ಅಂದರೆ ಧರ್ಮಸ್ಥಳದಲ್ಲಿ ದಣಿಗಳು ಹೇಗೆ ಹೇಳ್ತಾರೋ ಹಾಗೆ ಪೊಲೀಸ್ನವ್ರು ಕೆಲಸ ಮಾಡ್ತಕ್ಕಂಥದ್ದಾ ಗೊತ್ತಿಲ್ಲ. ಅದು ಜಾಗಕ್ಕೋಸ್ಕರನೇ ಇರ್ಬೋದು ಅಂತೇಳಿ ನಮ್ಮ ಕೋಲಾರ ಸಂದೇಶ ಮತ್ತೆ ಹೇಳಿದರು. ಇದ್ರ ಬಗ್ಗೆ ನಮ್ಮ ಕೋಲಾರದ ಸಂದೇಶ್ SSK ಅಧ್ಯಕ್ಷ ಕೋಲಾರದ ಸಂದೇಶ್ ಡಾಕ್ಯುಮೆಂಟ್ ಸಮೇತ ತಂದು ತೋರಿಸ್ಕೊಂತ ಮಾತಾಡ್ತಾ ಇದ್ದ. ಆನೆ ಮಾವತನ ಕೇಸಲ್ಲಿ ಪ್ರಭಾವಿಗಳನ್ನು ಎತ್ತಂಗಡಿ ಮಾಡಿಸ್ತೀನಿ, ಪ್ರಭಾವಿಗಳನ್ನು ಜೈಲಿಗೆ ಕಟ್ಟುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಿರ್ತಕ್ಕಂಥ ಸಂದೇಶ್, ಧರ್ಮಸ್ಥಳದ ಪ್ರಭಾವಿಗಳು ಇರ್ಬೋದು ಈ ಕೇಸಲ್ಲಿ ಇರ್ಬೋದು ಅಂತೇಳಿ ದಾಖಲೆ ಸಮೇತ ವಯ ತೋರಿಸ್ತಾ ಇದ್ದ. ಆದರೆ ಗೊತ್ತಿಲ್ಲ ಏನಾಗುತ್ತೋ ಮುಂದೆ. ಆದರೆ ಇಲ್ಲಿ ಕಂಪ್ಲೇಂಟ್ದಾರ ಯಾರಾಗಬೇಕಾಗಿತ್ತು? ಆನೆ ಮಾವತನ ತಂಗಿ ಮತ್ತು ಆನೆ ಮಾವತನ ಕೊಂದಾಗ ಇದರಲ್ಲಿ ಕಂಪ್ಲೇಂಟ್ದಾರ ಯಾರಾಗಬೇಕಾಗಿತ್ತೇಳಿ? ಸುಂದರಿ ಆಗಬೇಕಾಗಿತ್ತು. ಅಂದರೆ ಆನೆ ಮಾವತನ ಹೆಂಡತಿ ಅಥವಾ ರಕ್ತ ಸಂಬಂಧಿಗಳು ಯಾರಾದರೂ ಆಗಬಹುದಿತ್ತು. ಆದರೆ ಇಲ್ಲಿ ರಾಜೇಂದ್ರ ರೈ ಎಂಬುವ ವ್ಯಕ್ತಿ ಕಂಪ್ಲೇಂಟ್ದಾರ ಆಗಿದ್ದಾನೆ, ಅಂದರೆ ದೂರುದಾರ ಆಗಿದ್ದಾನೆ. ಯಾಕೆ? ಅವ್ರ ಮೇಲೆ, ಅಂದರೆ ರಾಜೇಂದ್ರ ರೈ ಮೇಲೆ ಭಾಳ ಅನುಮಾನವಿದೆ ಎಲ್ಲರಿಗೂ, ಅವ್ರಿಗೆ ಸಮೇತ ಮನೆಯವರು ಸಮೇತ ಅನುಮಾನವಿದೆ. ಈ ಕೇಸಲ್ಲಿ ಇದ್ದಾನೆ, ಇವರ ಹಿಂದೆ ಧರ್ಮಸ್ಥಳದ ನಕಲಿ ದೇವಮಾನವನ ತಮ್ಮ ಮತ್ತು ಅವಯ ಇರತಕ್ಕಂಥದ್ದು ಅಂತೇಳಿ ಸುಂದರಿ ಹೇಳಿರ್ತಕ್ಕಂಥದ್ದು SP ಆಫೀಸ್ಗೂ ಕಂಪ್ಲೇಂಟ್ ಕೊಟ್ಟು ಬಂದಿದ್ದಾರೆ. ತನಿಖೆ ಮಾತ್ರ ಇಲ್ಲ. ಏನು ಕೇಳಿದರೆ ಸಾಕು, ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯಲ್ಲಿ ಷಡ್ಯಂತ್ರ ಮಾಡ್ತಾರೆ. ಚಡ್ಡಿ ಒಳಗೆ ಹೋಗಿ ಹಾವು ಬಿಟ್ಟಂಗಾಗೈತೆ. ಈಗ ಸೌಜನ್ಯ ಪ್ರಕರಣ ಮರು ತನಿಖೆಗೆ ಏನೋ ಆದೇಶ ಬಂದಾಯ್ತಲ್ವಾ, ಈಗ ಚಡ್ಡಿ ಒಳಗೆ ಹಾವು ಬಿಟ್ಟಂಗಾಗೈತೆ. ಅದೇ ರೀತಿ ಧರ್ಮಸ್ಥಳದ ಈ ಆನೆ ಮಾವತನ ಕೇಸನ್ನು ಏನಾದರೂ ಮುನ್ನೆಲೆಗೆ ಬಂದರೆ ಆ ವೈನ್ ಗತಿ ಅದೋ ಗತಿ. ಆ ಲೋಫರ್ ನಕಲಿ ದೇವಮಾನವನ ತಮ್ಮನ ಗತಿ. ರಾಜೇಂದ್ರ ರೈ ಇರ್ತಕ್ಕಂಥದ್ದು ಸತ್ಯ. ಚಿನ್ನಯ್ಯ ಹೇಳಿದ್ದ, ಆವಾಗಿನ ಮುಸುಕುದಾರಿ ಈಗಿನ ಚಿನ್ನಯ್ಯ. ಅವಯ್ಯ ಹೇಳಿರ್ತಕ್ಕಂಥ ವಿಡಿಯೋಗಳು ಬೇಜಾನಿದಾವ್ರಿ. ತನಿಖೆ ಮಾತ್ರ ಇಲ್ಲ. ನೋಡಿ, ಈ ಕೇಸಲ್ಲಿ ಸಮೇತ ಸಂತೋಷ್ ರಾವನ್ನೇ ಪಿಟ್ ಮಾಡಿದ್ರು. ಹೆಂಗ್ರಿ ಸೌಜನ್ಯ ಕೇಸಲ್ಲಿ ಸಮೇತ ಈ ವೈನ ಆರೋಪಿ ಅಂತೇಳಿ ಒಂದು ಸುಮಾರು ವರ್ಷಗಳ ಕಾಲ ಜೈಲಿಗೆ ತಳ್ಳಿದ್ರು. ಸುಮಾರು ವರ್ಷಗಳ ಕಾಲ ಜೈಲಲ್ಲಿ ಇರಿಸುವಂಥ ಕೆಲಸ ಮಾಡಿದರು ಈ ಲೋಫರ್ ನಕಲಿ ದೇವಮಾನವನ ಗ್ಯಾಂಗಿನವರು. ಅಧಿಕಾರಿಗಳನ್ನು ದಿಕ್ಕು ತಪ್ಪಿಸಿ, ಅಥವಾ ಅವರೇ ದಿಕ್ಕು ತಪ್ಪಿ ಹೋಗಿದ್ರೆ ನನಗಂತೂ ಗೊತ್ತಿಲ್ಲ. ಈಗ ಸುಪ್ರೀಂ ಕೋರ್ಟ್ ಯಗ್ಗ ಮೊಗ್ಗ ಕ್ಲಾಸ್ ತಗೊಂಡಿದೆ. ನಾವು ಏನಾದರೂ ಮಾತಾಡಿದರೆ ವಿಡಿಯೋ ಡಿಲೆಕ್ಟ್ ಮಾಡಿ. ಧರ್ಮಸ್ಥಳ ದಣಿಗಳು ನಡೆದಾಡುವ ದೇವರು, ಮಾತನಾಡುವ ಮಂಜುನಾಥ. ಆ ಮನೆಯಲ್ಲಿ, ಅಂದರೆ ಅವರ ಮನೆಯಲ್ಲಿ ಇಲ್ಲಿಯವರೆಗೂ ನಮ್ಮ ಮಂಜುನಾಥ ಸ್ವಾಮಿಯ ಒಂದು ಫೋಟೋ ಸಮೇತ ಇಲ್ಲ. ಆದರೆ ಬಿಸ್ನೆಸ್ಸಿಗೆ ನೋಡಿ ಹೆಂಗೆ ಮಾಡ್ತದೇನು. ಆದರೆ ಬಿಸ್ನೆಸ್ ಮಾಡುವ ಉದ್ದೇಶದಿಂದ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಮಧ್ಯೆ ಈ ವೈನ್ ಫೋಟೋ. ಏನ್ರಿ ಮೈಂಡ್ಸೆಟ್ ನಿಮ್ಮದು? ಅಕ್ರಮ ಮೀಟ್ರು ಬಡ್ಡಿ ದಂಧೆಯಲ್ಲಿ ಸಮೇತ ಅದನ್ನೇ ಯೂಸ್ ಮಾಡ್ತಕ್ಕಂಥದ್ದು. ಅವಯ್ಯ ಹಂಗೆ ಮಾಡಿಬಿಟ್ಟ, ಇವಯ್ಯ ಹಿಂಗೆ ಮಾಡಿಬಿಟ್ಟ.
ಹಿಂದೂಗಳ ಕಗ್ಗೊಲೆ ಆಗಿದೆ, ನರ ರಾಕ್ಷಸರು ಇದ್ದಾರೆ ಧರ್ಮಸ್ಥಳದಲ್ಲಿ, ಅವ್ರಿಗೆ ಶಿಕ್ಷೆ ಆಗೋದು ಬೇಡವಾ? ಕೇಳಿದರೆ ಷಡ್ಯಂತ್ರ ಏನ್ರಿ ಹೇಳಬೇಕು? ಎರಡರಿ ಸಾಕಷ್ಟು ಜನಗಳಿಗೆ ತೊಂದರೆ ಕೊಟ್ಟು ದಬ್ಬಳಿಕೆ ಮಾಡಿ ಅವರ ಆಸ್ತಿಯನ್ನು ಕಿತ್ಕೊಂಡು ಅಷ್ಟು ಕೊಡ್ತೀನಿ ದುಡ್ಡು, ಇಷ್ಟು ಕೊಡ್ತೀನಿ ದುಡ್ಡು, ಲಾಸ್ಟಿಗೆ ದುಡ್ಡು ಇಸ್ಕೊಂಬ ಹೊತ್ತಿನಲ್ಲಿ ಮಂಜುನಾಥ ಸ್ವಾಮಿಯನ್ನು ದುಡ್ಡು ಕೇಳ್ತೀಯ ನೀನು ಅಂದರೆ ಈ ಏನೋ ನಡೆದಾಡುವ ದೇವರ, ನಡೆದಾಡುವ ಮಂಜುನಾಥನ, ಮಾತನಾಡುವ ಮಂಜುನಾಥನ, ಈ ಥರ ಅನ್ಯಾಯ ಮಾಡ್ತಕ್ಕಂಥದ್ದು ಬೇಜಾನ್ ಉದಾಹರಣೆಗಳಿವೆ, ಬೇಜಾನ್ ಸಾಕ್ಷಿಗಳಿವೆ. ಏನಾದರೂ ಕೇಳಿದ್ರೆ ಸಾಕು, ಅವನ ಮೇಲೆ ಯಾಕೆ ನೀವು ಟಾರ್ಗೆಟ್ ನಾವಲ್ಲ ರೀ, ಟಾರ್ಗೆಟ್ ಮಾಡ್ತಕ್ಕಂಥದ್ದು ನಾವಲ್ಲ, ಅರ್ಥ ಮಾಡ್ಕೊಳ್ಳಿ. ಆನೆ ಮಾವತ್ನ ಕೇಸಲ್ಲಿ ಏನೆಲ್ಲ ಸಾಕ್ಷಿಗಳಿದ್ದಾವೆ ಅವನ್ನೆಲ್ಲ ಮುಗಿಸಿದ್ದಾರಾ ಅಥವಾ ಬೇರೆ ಇನ್ನೇನು ಮಾಡಿದ್ರೆ ನನಗಂತೂ ಅರ್ಥನೇ ಆಗ್ತಿಲ್ಲ. ಜಾಗನಂತರೂ ಖಾತೆ ಬದಲಾವಣೆ ಮಾಡಿಸ್ಕೊಂಡು ಈಗ NY ಯಮುನಾ ನಾರಾಯಣ ಅಥವಾ ಬೇರೆ ಇನ್ನೇನೋ ಗೊತ್ತಿಲ್ಲ, ಅಯೋಧ್ಯ ಅತಿಥಿ ಹೋಟೆಲ್. ಹಿಂದೆ ಇರ್ತಕ್ಕಂಥ ಓನರ್ ಯಾರು? ಆನೆ ಮಾವುತ. ಈಗ ಇರ್ತಕ್ಕಂಥ ಓನರ್ ಯಾರು? ಇಷ್ಟು ತನಿಖೆ ಮಾಡಿದ್ರೆ ಸಾಕು, ಅಪರಾಧಿಗಳು ಯಾರು, ಕೊಲೆಗಡಕರು ಯಾರು, ಅತ್ಯಾಚಾರಗಳು ಯಾರು ಎಂಬುದು ಸಿಗುತ್ತೆ. ಆದರೆ ಅಧಿಕಾರಿಗಳು ಕರೆಕ್ಟಾಗಿ ತನಿಖೆ ಮಾಡ್ತಾ ಇಲ್ಲ ಎಂಬುದು ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಯಾಕೆ ತನಿಖೆ ಮಾಡ್ತಾ ಇಲ್ಲ? ತನಿಖೆ ಮಾಡುವುದನ್ನು ತಡೆದಂತಹ ಲೋಫರ್ಗಳು ಯಾರು? ಅದು ನಮ್ಮ ಪ್ರಶ್ನೆ ಅಲ್ಲ ರೀ. ಇದ್ರ ಬಗ್ಗೆನೇ ಆನೆ ಪ್ರಕರಣದ ಬಗ್ಗೆ ಮತ್ತು ಅವರ ತಂಗಿ ಪ್ರಕರಣದ ಕೇಸನ್ನು ನಮ್ಮ ಬಾಲನ್ ಸಾಹೇಬರು ತಗೊಂಡಿದ್ದಾರೆ. ಹಿರಿಯ ವಕೀಲರಾದ ಬಾಲನ್ ಸಾಹೇಬರು ತಗೊಂಡಿದ್ದಾರೆ. ಹಿರಿಯ ವಕೀಲರಾದ ಬಾಲನ್ ಅವರು ಈ ಕೇಸನ್ನು ತಗೊಂಡಿದ್ದಾರೆ. ಈಗ ಕೇಸು ಮುನ್ನೆಲೆಗೆ ಬಂದರೆ, ಮರು ತನಿಖೆ ಏನಾದರೂ ಆದರೆ ಧರ್ಮಸ್ಥಳದ ದಣಿಗಳ ಫ್ಯಾಮಿಲಿಯವರು 2-3 ಸಿಗಿ ಬೀಳ್ಬೋದು. 2-3 ಸಿಗಿ ಬೀಳುವಂಥ ಚಾನ್ಸ್ ಇದೆ. ರಾಜೇಂದ್ರ ರೈ ಆ ಲೋಫರ್ಗಳೇ. ಹರ್ಷೇಂದ್ರ ಅಂತ ಹೆಸರು. ಹೆಗ್ಡೆ ಫ್ಯಾಮಿಲಿಯ 2 ದೊಡ್ಡ ದಣಿ ಮತ್ತು ಚಿಕ್ಕ ದಣಿ ಇದರಲ್ಲಿ ಸಿಗಿ ಬೀಳುವಂಥ ಚಾನ್ಸ್ 100% ಇದೆ. ತನಿಖೆ ಯಾಕೆ ಮಾಡ್ತಾ ಇಲ್ಲ? ಯಾಕೆ ಅವಯ್ಯ ನಡೆದಾಡುವ ಮಂಜುನಾಥನ ಅಥವಾ ಮಾತನಾಡುವ ಮಂಜುನಾಥನ, ನಡೆದಾಡುವ ದೇವರ, ಏನು ರಾಜ್ಯಸಭಾ ಸದಸ್ಯ ಅಂತೇಳಿ ಅವಯ್ಯ ತನಿಖೆ ಮಾಡ್ತಾ ಇಲ್ವಾ? ಒಂದು ಅರ್ಥ ಆಗ್ತಿಲ್ಲ. ಏನ ಕೇಳಿದರೆ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಮೇಲೆ ಷಡ್ಯಂತ್ರ, ಸೌಜನ್ಯ ಪ್ರಕರಣ, ವೇದವಲ್ಯ ಪ್ರಕರಣ, ಆನೆ ಮಾವತ್ನ ಪ್ರಕರಣ, ಬೇಜಾನ್ ಪ್ರಕರಣಗಳಿದ್ದಾವೆ ರೀ. ಅದ್ರ ಬಗ್ಗೆ ಏನಾದ್ರು ಕೇಳಿದ್ರೆ ಸಾಕು, ದೇವಸ್ಥಾನ ಅಡ್ಡ ಇಟ್ಕೊಂಡ್ಬಿಡ್ತಾರೆ. ದೇವಸ್ಥಾನವನ್ನು ಅಡ್ಡ ಇಟ್ಕೊಂಡು ತಪ್ಪಿಸ್ಕೊಳ್ಳುವಂಥ ಕೆಲಸ, ನುಳಿಸ್ಕೊಳ್ಳುವಂಥ ಕೆಲಸ, ಹಿಂದೂಗಳ ಮಧ್ಯೆ ಬೆಂಕಿಡುವಂಥ ಕೆಲಸ. ಏನು ಹೇಳ್ಬೇಕ್ರಿ ಇವರಿಗೆ? ಸತ್ತಿರ್ತಕ್ಕಂಥದ್ದು ಹಿಂದೂಗಳಲ್ವಾ? ಪದ್ಮಲತಾ ಅನ್ನು ಸತತವಾಗಿ 52 ದಿನಗಳ ಕಾಲ ಕಿಡ್ನಾಪ್ ಮಾಡಿ ಅತ್ಯಾಚಾರ ಮತ್ತೊಂದು ಮಾಡಿ ನೇತ್ರಾವತಿ ನದಿಯಲ್ಲಿ ಬಿಸಾಕಿರ್ತಕ್ಕಂಥ ಲೋಫರ್ಗಳು ಯಾರು? ಅವರಪ್ಪ ಹೋಗಿ ಕೇಳಿದ್ದ ಇದೇ ಧರ್ಮಸ್ಥಳದ ನಕಲಿ ದೇವಮಾನವನ್ನು ಹೋಗಿ ಕೇಳಿದರೆ, ನೀವು ನಾಮಿನೇಷನ್ ಹಾಕಿರ್ತಕ್ಕಂಥದ್ದು ವಾಪಸ್ ತಗೊಳ್ಳಿ, ನಿಮಗೆ ಸಾಕಷ್ಟು ದುಡ್ಡು ಕೊಡ್ತೀವಿ. ಅವರ ಗ್ಯಾಂಗ್ನವರು, ಧರ್ಮಸ್ಥಳದ ದಣಿಗಳ ಗ್ಯಾಂಗ್ನವರು ಈ ರೀತಿಯಾಗಿರ್ತಕ್ಕಂಥದ್ದು. ದಣಿಗಳು, ನೀವು ನಾಮಿನೇಷನ್ ವಾಪಸ್ ತಗೊಳ್ಳಿ, ಇಲ್ಲಾಂದರೆ ಇಲ್ಲಿ ಮಾಡಿ ಸೆಟ್ಲ್ಮೆಂಟ್ ಬಗ್ಗೆ ಮಾತಾಡ್ತಕ್ಕಂಥದ್ದು. ಸೆಟ್ಲ್ಮೆಂಟ್ ಮಾಡಿಕೊಂಡು ಏನಾದರೂ ಹಾಕಿರ್ತಕ್ಕಂಥ ನಾಮಿನೇಷನ್ ವಾಪಸ್ ತಗೊಂಡ್ರೆ ಮಗಳು ಸೇಫ್, ಇಲ್ಲಾಂದರೆ ಆದರೂ ಸಮೇತ ಅವಯ್ಯ ಎದುರದೆ ಜಗ್ಗದೆ ಗಟ್ಟಿಯಾಗಿ ನಿಂತ್ಕೊಂಡಿರ್ತಕ್ಕಂಥ ವ್ಯಕ್ತಿ, ದುಡ್ಡಿನ ಆಮಿಷ, ಎಲ್ಲ ಆಮಿಷ. ಅದು 52 ದಿನಗಳ ಚಿತ್ರಹಿಂಸೆ ಏನೇನು ಮಾಡಿರ್ಬೋದು ನೀವೇ ಊಹೆ ಮಾಡಿಕೊಳ್ಳಿ ಸ್ನೇಹಿತರೆ. ಕೊಂದು ನೇತ್ರಾವತಿ ನದಿಯಲ್ಲಿ ಬಿಸಾಕಿ ಹೋದರು. ಮುಂದಿನ ದಿನ ತನಿಖೆಗೆ ಬೇಕಾಗಬಹುದು ಅಂಥೇಳಿ ಅವಯ್ಯ ಊತಾಕಿದ್ದಾನೆ. ಈಗಲಾದರೂ ತನಿಖಾಧಿಕಾರಿಗಳು, ತಹಸೀಲ್ದಾರ್ ಮತ್ತು ತನಿಖಾಧಿಕಾರಿಗಳು ಅಗಿದು ಅದನ್ನು ಟೆಸ್ಟ್ ಮಾಡ್ಬೋದು. ನಾವು ಹೇಳ್ತಕ್ಕಂಥದ್ದು ಸುಳ್ಳು ಆಗಿದ್ದರೆ ನ್ಯಾಯ ಬೇಡವಾ? ಎಲ್ಲ ಸೇರಿ ರಿಪೋರ್ಟ್. ಧರ್ಮಸ್ಥಳದಲ್ಲಿ ಏನೇ ಪ್ರಕರಣ ಆದರೂ ಸಮೇತ ಎಲ್ಲ ಸೇರಿ ರಿಪೋರ್ಟ್.
ಏನು ವಿದೇಶದಿಂದ ಯಾರೋ ಬಂದು ಕೊಲೆ ಮಾಡಿ ಹೋಗಿದ್ದಾರಾ, ಅಥವಾ ಅನ್ಯಗ್ರಹದಿಂದ ಏಲಿಯನ್ಗಳು ಬಂದು ಏನಾದರೂ ಕೊಲೆ ಮಾಡಿ ಹೋಗಿದ್ದಾವ, ಅತ್ಯಾಚಾರ ಮಾಡಿ ಹೋಗಿದ್ದಾವ? ಏನು ಹೇಳ್ಬೇಕ್ರಿ ಏನು ಹೇಳ್ಬೇಕು ಹೇಳಿ ಸ್ನೇಹಿತರೆ? ಅತ್ಯಾಚಾರಿಗಳ ಗ್ಯಾಂಗ್ನವರು ಬಹಳ ಶ್ರೀಮಂತರ ಅಥವಾ ಬಹಳ ಪ್ರಭಾವಿಗಳ ಸರ್ಕಾರದ ಅಧಿಕಾರಿಗಳನ್ನು ಮತ್ತು ಸರ್ಕಾರವನ್ನು ನಡೆಸುವಂಥ ಲೋಫರ್ಗಳವರು. ತನಿಖೆ ಆಗೋದು ಬೇಡವಾ? ಏನು ಮಾತಾಡಿದ್ರೆ ಸಾಕು, ಹಿಂದೂಗಳ ಬಗ್ಗೆ ಮಾತಾಡಬಾರ್ದು, ಹಿಂದೂಗಳ ಬಗ್ಗೆ ಬೆಂಕಿ ಇಡ್ತದೀಯಾ? ನಾನು ಎಲ್ಲರೂ ಬೆಂಕಿ ಇಡ್ತಾ ಇದ್ದೀನಿ. ಸತ್ತಿರ್ತಕ್ಕಂಥ ಹಿಂದೂಗಳಿಗೆ ನ್ಯಾಯ ಬೇಕು. ನಮ್ಮ ಶ್ರದ್ಧಾ ಕೇಂದ್ರವನ್ನು ಅಡ್ಡ ಹಿಡ್ಕೊಂಡು ಈ ಥರ ದಂಧೆಗಳು, ಈ ಥರ ಕೆಲಸ ಮಾಡ್ತಕ್ಕಂಥ ಲೋಫರ್ಗಳಿಗೆ ಶಿಕ್ಷೆ ಆಗಬೇಕು ಅಂತೇಳಿ ನಾನು ಕೇಳ್ಕೊಳ್ತಕ್ಕಂಥದ್ದು. ಅದನ್ನ ಬಿಟ್ಟರೆ ಬೇರೆ ದುರುದ್ದೇಶ ಏನಿಲ್ಲ ನಮಗೆ. ಏನು ಮಾಡೋದು ಹೇಳಿ ಸ್ನೇಹಿತರೆ? ಜಸ್ಟಿಸ್ ಫಾರ್ ಸೌಜನ್ಯ, ಪ್ರತಿಯೊಬ್ಬರಿಗೆ ನ್ಯಾಯ ಸಿಗಲೇಬೇಕು. ನಮಸ್ಕಾರ, ವಿಡಿಯೋ ನೋಡಿದ್ದಕ್ಕೆ. ಮುಂದಿನ ವಿಡಿಯೋದಲ್ಲಿ ಸಿಗುವ.